ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಸಿ ವಟಾಣಿಯಿಂದ ಕಚೋರಿ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗೆ 2 ವಾಟ್ಕ ನಾನು ಮೈದಾ ಹಾಕೊಂಡಿದ್ದೀನಿ. ನಾಲ್ಕು ಚಮಚ ರವೆ ಹಾಕೊಂಡಿದ್ದೀನಿ. ಚಿರೋಟಿ ರವೆ ಐತೆ ಇದು. ರುಚಿ ತಕ್ಕಷ್ಟು ಉಪ್ಪು. 2 ಚಮಚ ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಏನಿದ್ದೀರ ಕಾಸ್ಕೊಂಡು ಹಾಕೊಂಡಿದ್ದೀನಿ. ಇದು ಡ್ರೈ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನಾನು ನಾದ್ಕೊಂಡಿದ್ದೀನಿ. ಜಾಸ್ತಿ ಸಾಫ್ಟೂ ಆಗಬಾರ್ದು, ಜಾಸ್ತಿ ಹಾರ್ಡ್ನೂ ಆಗಬಾರ್ದು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಇದು ಪ್ಲೇಟ್ ಮುಚ್ಕೊಂಡು ನಾನು 1 ಗಂಟೆ ಇದು ರೆಸ್ಟ್ ಕೊಡ್ತೀನಿ. ನೋಡಿ, ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗೆ 4-5 ತುಕಡ ನಾನು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 4-5 ತುಕಡ ಹಸಿ ಶುಂಠಿ ಹಾಕೊಂಡಿದ್ದೀನಿ. 1 ವಾಟ್ಕ ನಾನು ಹಸಿ ವಟಾಣಿ ಹಾಕೊಂಡಿದ್ದೀನಿ. ಹಸಿ ವಟಾಣಿ ಇಲ್ಲಾಂದರೆ ನೀವು ಫ್ರೋಝನ್ ವಟಾಣಿನೂ ತೊಗೋಬಹುದು. ಲೀಡ್ ಮುಚ್ಕೊಂಡು ನಾನು ಇದನ್ನು ಸಣ್ಣ ಮಾಡ್ಕೊತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಬೇಕು. ನೋಡಿ, ಅದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ನಾವು ಈಗ ತಡ್ಕ ಹೊಡ್ಕೋಣ. ನೋಡಿ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. 1-2 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ. ನಾವು ವಟಾಣಿ ಸಣ್ಣ ಮಾಡ್ಕೊಂಡಿದ್ದೇವಲ್ಲ, ಅದು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಇದು ಹೊರಡಿಸ್ಕೋಬೇಕು. ರುಚಿ ತಕ್ಕಷ್ಟು ಉಪ್ಪು. ನೋಡಿ, ಇದರ ಒಳಗೆ ಮಾಯಿಶ್ಚರ್ ಇರುತ್ತೆಲ್ಲ, ಅದು ಮಾಯಿಶ್ಚರ್ ಎಲ್ಲ ಹೋಗಬೇಕು ಅಂಥೇಳಿ ನಾವು ಈ ರೀತಿ ಮಾಡ್ಕೋಬೇಕು. 2 ಚಮಚ ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀವು ನಿಂಬೆ ಹಣ್ಣಿನ ರಸನೂ ಯೂಸ್ ಮಾಡ್ಬೋದು. ನೋಡಿ, ಇದು ರೆಡಿಯಾಗಿದೆ. ಇದು ನಾನು ಸೈಡ್ ಇಟ್ಕೊತೀನಿ. ನೋಡಿ, ನಾವು ಈಗ ಕಚೋರಿ ಮಾಡ್ಕೋಣ. ಈ ರೀತಿ ಇಷ್ಟು ದೊಡ್ಡದು ಉಂಡೆ ತಗೊಂಡು ಈ ರೀತಿ ನಾವು ತುಂಬ್ಕೋಬೇಕು. ನೀವು ಪರಾಟೆ ಮಾಡ್ಕೊತೀರಲ್ಲ, ಆ ಥರ ತುಂಬ್ಕೋಬೇಕು. ನೋಡಿ, ಈ ರೀತಿ ವಟಾಣಿ ಸ್ಟಫಿಂಗ್ ಇದೆಯಲ್ಲ, ಈ ರೀತಿ ಗುಂಡಕ್ಕಾಗಿ ಮಾಡಿಕೊಂಡು ನಾನು ತುಂಬ್ಕೊತೀನಿ. ನೋಡಿ, ನಾವು ಈಗ ಪೂರಿ ಲಟ್ಸೋಣ. ಈ ರೀತಿ ಸ್ವಲ್ಪ ಕೈಲೇ ಮೊದಲೇ ಪ್ರೆಸ್ ಮಾಡ್ಕೋಬೇಕು. ನೋಡಿ, ನಾನು ಈಗ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ, ನಾನು ಕಡಾಯಿಯೊಳಗೆ ಎಣ್ಣೆ ಕಾಯ್ಲಿಕ್ಕೆ ಮೊದಲೇ ಇಟ್ಕೊಂಡಿದ್ದೆ. ಚೆನ್ನಾಗಿ ಎಣ್ಣೆ ಕಾಯ್ದ ಬಳಿಕೆ ನಾನು ಕಚೋರಿ ಬಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಬಳಿಕೆ ಗ್ಯಾಸ್ ಇದೆಯಲ್ಲ ಸ್ವಲ್ಪ ಸಣ್ಣ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಚೋರಿ ರೆಡಿಯಾಗಿದೆ. ನೀವು ಮಕ್ಕಳ ಟಿಫಿನ್ ಒಳಗೂ ಕೊಡ್ಬೋದು. ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.